ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಬಹುದು. ಯಾವೆಲ್ಲ ಕಾರ್ಡ್ಗಳು ರದ್ದಾಗಲಿದೆ? ಇವುಗಳಲ್ಲಿ 8 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನು ತಕ್ಷಣ ರದ್ದುಗೊಳಿಸೋಕೆ ಇಲಾಖೆ ತೀರ್ಮಾನಿಸಿದೆ. ರಿಯಾಯಿತಿ ದರದ ರೇಷನ್ ಸರಕುಗಳನ್ನು ಅನರ್ಹರು ಪಡೆದುಕೊಳ್ತಿದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಜ್ಯದಲ್ಲಿ ಅನರ್ಹರಿಂದ ಸೀಮಿತ ಸಂಪನ್ಮೂಲಗಳನ್ನು ಕಸಿದುಕೊಳ್ಳುವ ನಕಲಿ ಮತ್ತು ಅನುಮಾನಾಸ್ಪದ ರೇಷನ್ ಕಾರ್ಡ್ಗಳ ವಿರುದ್ಧ ಆಹಾರ ನಾಗರಿಕ ಪೂರೈಕೆ ಇಲಾಖೆ ಕಠಿಣ ಕಾರ್ಯಾಚರಣೆಯನ್ನು ನಡೆಸಿದೆ. ಈ ಕಾರ್ಯಾಚರಣೆಯ ಫಲಿತಾಂಶವಾಗಿ ರಾಜ್ಯದಾದ್ಯಂತ ಸುಮಾರು 12,68,097 ಅನುಮಾನಾಸ್ಪದ ರೇಷನ್ ಕಾರ್ಡ್ಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ 8 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನು ತಕ್ಷಣ ರದ್ದುಗೊಳಿಸೋಕೆ ಇಲಾಖೆ ತೀರ್ಮಾನಿಸಿದೆ. ಆಹಾರ ಇಲಾಖೆ ನಡೆಸಿದಂತಹ ವಿಶೇಷ ಪರೀಕ್ಷೆಯಲ್ಲಿ ರಾಜ್ಯದಾದ್ಯಂತ ಸುಮಾರು 8 ಲಕ್ಷ ಜನ ಅನರ್ಹರಾಗಿದ್ರೂ ಸಹ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅನ್ನೋದು ಬಹಿರಂಗ ಆಗಿದೆ. ಈ ಅನರ್ಹರು ಸರ್ಕಾರದ ಯೋಜನೆಗಳ ಪ್ರಯೋಜನವನ್ನು ಅನ್ಯಾಯವಾಗಿ ಪಡ್ಕೊಳ್ತಿದ್ದಾರೆ ಮತ್ತು ನಿಜವಾಗ್ಲೂ ಬಡವರಿಗೆ ಉದ್ದೇಶಿಸಿದ ರೇಷನ್ ಸರಬರಾಜಿಗೆ ಅಡ್ಡಿಪಡಿಸ್ತಿದ್ದಾರೆ. ಸೊ ಈ ತಪ್ಪೊಪ್ಪುಗಳನ್ನು ತೊಡೆದುಹಾಕೋಕೆ ಮತ್ತು ಸರ್ಕಾರದ ಯೋಜನೆಗಳು ಯೋಗ್ಯ ಲಾಭಾರ್ಥಿಗಳನ್ನು ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳೋಕೆ ಇಲಾಖೆ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಂಡಿದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇನ್ನು ಈ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು 4.46 ಕೋಟಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2.15 ಲಕ್ಷ ಟನ್ ಅಕ್ಕಿ ಹಂಚಿಕೆ ಮಾಡಲಾಗ್ತಾ ಇದೆ. ಈ ಯೋಜನೆಯಡಿ ಪ್ರತಿ ತಿಂಗಳು 535 ಕೋಟಿಯನ್ನ ವೆಚ್ಚ ಮಾಡಲಾಗ್ತಾ ಇದೆ. ಇದು ಆಹಾರ ಇಲಾಖೆಯ ಮೂಲಗಳಿಂದ ತಿಳಿಸಿದಂತಹ ಮಾಹಿತಿ. ಸೊ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿರುವಂತಹ ಪಡಿತರ ಚೀಟಿಗಳಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು 2.17 ಲಕ್ಷ ಟನ್ ಆಹಾರ ಧಾನ್ಯ ಹಂಚಿಕೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಬಿಪಿಎಲ್ ಪಡಿತರ ಚೀಟಿಗಳಿಗೆ ಭಾರತೀಯ ನಿಗಮದಿಂದ ಪ್ರತಿ ತಿಂಗಳು 20,000 ಟನ್ ಆಹಾರ ಧಾನ್ಯವನ್ನು ಖರೀದಿಸಿ ಹಂಚಲಾಗ್ತಾ ಇದೆ. ಸೊ ಈ ಯೋಜನೆಯಡಿ ಪ್ರತಿ ತಿಂಗಳು ಅಂತ್ಯೋದಯ ಅನ್ನ ಯೋಜನೆ ಮತ್ತು ಆದ್ಯತೆಯೇತರ ಫಲಾನುಭವಿ ಕುಟುಂಬಗಳಿಗೆ ತಲಾ 5 ಕೆಜಿ ಅಕ್ಕಿ ಹಂಚಿಕೆ ಮಾಡಲಾಗ್ತಾ ಇದೆ ಅಂತ ಮೂಲಗಳು ಹೇಳುತ್ತೆ. ಸೊ ಎಷ್ಟೋ ಜನ ಎಲ್ಲಾ ಇದ್ದು ಈ ಸೌಲಭ್ಯಗಳನ್ನ ಪಡ್ಕೊಳ್ತಿದ್ದಾರೆ. ಇಂಥವರ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡೋಕೆ ಹೊರಟಿದೆ. ರಾಜ್ಯದ ರಾಜಧಾನಿಯಾದ ಬೆಂಗಳೂರು ನಗರದಲ್ಲಿ ಮಾತ್ರನೇ 1 ಲಕ್ಷಕ್ಕೂ ಹೆಚ್ಚು ಅನರ್ಹ ಬಿಪಿಎಲ್ ಕಾರ್ಡ್ಗಳು ಇದೆ ಅಂತ ಪತ್ತೆ ಆಗಿದೆ. ಇದು ನಗರದಲ್ಲಿ ನಡೀತಾ ಇರುವಂತಹ ವ್ಯಾಪಕವಾದ ಅಕ್ರಮವನ್ನ ಸೂಚಿಸುತ್ತೆ. ಇಲಾಖೆಯ ವರದಿ ಪ್ರಕಾರ ಕೆಲವು ಆಘಾತಕಾರಿ ಸಂದರ್ಭಗಳಲ್ಲಿ ಮೃತ ವ್ಯಕ್ತಿಗಳ ಹೆಸರುಗಳಲ್ಲಿ ಅಥವಾ ಸಂಪೂರ್ಣವಾಗಿ ನಕಲಿ ದಾಖಲೆಗಳನ್ನು ಬಳಸಿ ಕಾರ್ಡ್ಗಳನ್ನು ಪಡೆಯಲಾಗಿದೆ. ಅಷ್ಟೇ ಅಲ್ಲ, ಈ ಕಾರ್ಡ್ಗಳ ಮೂಲಕ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಿಂದ ಉಚಿತವಾದ ಅಥವಾ ರಿಯಾಯಿತಿ ದರದ ರೇಷನ್ ಸರಕುಗಳನ್ನು ಅನರ್ಹರು ಪಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ನಿಗದಿತ ಸಂಖ್ಯೆಗಿಂತ ಸುಮಾರು 14 ಲಕ್ಷ ಹೆಚ್ಚುವರಿ ರೇಷನ್ ಕಾರ್ಡ್ಗಳು ಇಲಾಖೆಯಿಂದಾನೇ ವಿತರಣೆಗೊಂಡಿದೆ ಅನ್ನೋ ಅಂಶನೂ ಬಹಿರಂಗ ಆಗಿದೆ. ಸೊ ಈ ಹೆಚ್ಚುವರಿ ಕಾರ್ಡ್ಗಳು ಸಿಸ್ಟಮ್ನಲ್ಲಿನ ದೋಷ ಮತ್ತು ನಿಗಾ ವ್ಯವಸ್ಥೆಯ ಕೊರತೆಯನ್ನ ಮುನ್ನೆಲೆಗೆ ತರುತ್ತೆ. ಈಗ ಈ ಎಲ್ಲಾ ವಿವರಗಳನ್ನ ಒಳಗೊಂಡ ವಿವರಣಾತ್ಮಕ ವರದಿಯನ್ನ ಆಹಾರ ಇಲಾಖೆ ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಿದೆ ಮತ್ತು ರದ್ದುಗೊಳಿಸೋಕೆ ಗುರುತಿಸಲಾದಂತಹ 8 ಲಕ್ಷ ಕಾರ್ಡ್ಗಳ ಮೇಲೆ ಕ್ರಮವನ್ನ ಕೈಗೊಳ್ಳಲಿದೆ. ಈ ನಿರ್ಧಾರದಿಂದ ರಾಜ್ಯದ ರೇಷನ್ ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನ ಖಚಿತಪಡಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಸರ್ಕಾರದ ಲಕೋಟೆ ಯೋಜನೆಗಳ ಲಾಭ ನಿಜವಾಗ್ಲೂ ಅಗತ್ಯ ಇರುವಂತಹ ನಾಗರಿಕರನ್ನ ಮಾತ್ರ ತಲುಪುತ್ತೆ ಅನ್ನೋದನ್ನ ನಿರೀಕ್ಷಿಸಲಾಗಿದೆ. ಇನ್ನು ರಾಜ್ಯದಲ್ಲಿ 1,50,60,161 ಒಟ್ಟು ಪಡಿತರ ಚೀಟಿ ಇದ್ರೆ 5,41,44,507 ಜನ ಪಡಿತರ ಚೀಟಿಗಳಲ್ಲಿರುವಂತಹ ಸದಸ್ಯರ ಸಂಖ್ಯೆ ಹಾಗೂ 4,01,93,130 ರಾಜ್ಯಕ್ಕೆ ಕೇಂದ್ರ ನಿಗದಿಪಡಿಸಿದ ಫಲಾನುಭವಿಗಳ ಗರಿಷ್ಠ ಮಿತಿ ಇರೋದು. ಸೊ ಈಗ ಕೇಂದ್ರದ ಸೂಚನೆಯಂತೆ ಕ್ರಮ ತೆಗೆದುಕೊಳ್ಳೋಕೆ ನಿರ್ಧರಿಸಿರುವ ಆಹಾರ ಇಲಾಖೆ 1.20 ಲಕ್ಷಕ್ಕಿಂತ ಹೆಚ್ಚು ವಾರ್ಷಿಕ ಆದಾಯ ಇರುವವರಿಗೆ ತಿಳುವಳಿಕೆ ನೋಟಿಸ್ ಅನ್ನ ಕಳಿಸಿದೆ. ಸೊ ತಂತ್ರಾಂಶದಲ್ಲಿ ನಮೂದಾಗಿರುವಂತಹ ಸಿಬಿಡಿಟಿ ವರದಿಯಲ್ಲಿ ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಹೆಚ್ಚು ಕಂಡು ಬಂದಿದೆ. ಈ ಬಿಪಿಎಲ್ ಚೀಟಿಗಳನ್ನ ಎಪಿಎಲ್ ಆಗಿ ಪರಿವರ್ತಿಸೋ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.